ಹಾಯ್ ಗೈಸ್, ಬಾರ್ಬಿ ಮಿಸ್ಟ್ರೀಸ್ನ ಲಾಸ್ಟ್ ಎಪಿಸೋಡನ್ನು ನಾನಿವತ್ತು ಎಕ್ಸ್ಪ್ಲೇನ್ ಮಾಡಿಟ್ಟಿದ್ದೀನಿ. ಸೊ ಇದರಲ್ಲಿ ಟೋಟಲಾಗಿ 2 ಸೀಸನ್ ಇದೆ. ಇದು ಬಂದುಬಿಟ್ಟು ಸೀಸನ್ 1. ಸೊ ಈ ವಿಡಿಯೋದ ಎಂಡಿಗೆ ನನಗೆ ಹೇಗೆ ಅನ್ನಿಸ್ತು ಈ ಒಂದು ಸೀಸನ್ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾವು ನೋಡ್ತೀವಿ ಇವರಿಬ್ಬರು ಕೂಡ ಬಿತ್ಕೊಂಡಿದ್ದಾರೆ, ಕ್ಯಾಸಿಡಿ ಮತ್ತು ರಿನೆ. ಆ್ಯಕ್ಚುಲಿ ಇವರ ಮಧ್ಯದಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಆಗಿದೆ. ಸೊ ಇನ್ನೊಂದು ಕಡೆ ಬಾರ್ಬಿ ಮತ್ತು ಬ್ರಾಕ್ಲಿನ್ ಇಬ್ಬರು ಕೂಡ ಯೋಚನೆ ಮಾಡ್ತಿದ್ದಾರೆ ಏನು ಪ್ಲ್ಯಾನ್ ಮಾಡಬೇಕು ಏನು ಕತೆ ಅಂತ. ಇಲ್ಲಿ ನಾವು ನೋಡ್ತೀವಿ ಮಾರ್ಗನ್ ಕೂಡ ಬಾರ್ಬಿ ಬ್ರಾಕ್ಲಿನ್ ರೂಮಲ್ಲೇ ಬಿತ್ಕೊಂಡಿದ್ದಾಳೆ. ಒಟ್ರಶ್ ಇರಬೇಕಾದ್ರೆ ಇವರ ಮಧ್ಯದಲ್ಲಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫುಲ್ ಕ್ಲಿಯರ್ ಆಗಿದೆ. ಸೊ ಬ್ರಾಕ್ಲಿನ್ಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ನಮ್ಮ ಪ್ಲ್ಯಾನ್ ಮಿನಿ ಫ್ಲಾಪ್ ಆದರೆ ಅಂತ. ಬಟ್ ಬಾರ್ಬಿ ಟೆನ್ಷನ್ ಮಾಡಬೇಡ ಅಂತ ಹೇಳ್ತಾಳೆ. ಮತ್ತು ಅವರಿಬ್ಬರು ಕೂಡ ನಿದ್ದೆ ಮಾಡ್ತಾರೆ. ನಾವು ನೋಡ್ತೀವಿ ಬ್ಲೂಡ್ಬರ್ಗನ್ ಜಿಯೋನೆ ಬೇಗನೆ ಬಂದಿರ್ತಾರೆ. ಈ ವಿಷಯ ಬಾರ್ಬಿ ಗೊತ್ತಿರೋದಿಲ್ಲ. ನಾವು ನೋಡ್ತೀವಿ ಇಲ್ಲಿ ಬ್ರಾಕ್ಲಿನ್ ಕ್ಯಾಸಿಡಿಗೆ ಹೇಳ್ತಾಳೆ ನಿನ್ನಿಂದ ಆಗುತ್ತೆ, ನೀನು ಪ್ರಯತ್ನ ಮಾಡು. ಸೊ ಇವರು ತುಂಬ ಜಾಸ್ತಿ ಮೋಟಿವೇಟ್ ಕೂಡ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ಕಾರ್ಸನಿಗೆ ತುಂಬ ಜಾಸ್ತಿ ಟೆನ್ಷನ್ ಆಗ್ತಿರ್ತದೆ. ಆ್ಯಂಡ್ ಜಿಯೋರ್ಜಿಯಾ ಮತ್ತು ಮಾರ್ಗನ್ ಸಮಾಧಾನ ಮಾಡಿಸ್ತಾರೆ, ಏನೂ ಆಗಲ್ಲ ಅನ್ನೋದು. ಆ್ಯಂಡ್ ಇವರು ಪ್ಲ್ಯಾನನ್ನು ರೆಡಿ ಮಾಡ್ತಾರೆ. ಆ್ಯಂಡ್ ರಿನೆ ಕೂಡ ತುಂಬ ಜಾಸ್ತಿ ಹೆಲ್ಪ್ ಮಾಡ್ತಾಳೆ. ಸೊ ಇವರು ಎಲ್ಲ ಟೀಮ್ ಅಪ್ ಆಗಿದ್ದಾರೆ. ಆ್ಯಂಡ್ ಬ್ಲೂಟೂತ್ ಮೂಲಕ ಇವರು ಮಾತಾಡ್ತಾ ಇರ್ತಾರೆ. ಸೊ ಮಾರ್ಕಸ್ ಹೇಳಿಬಿಡ್ತಾನೆ ಜಿಯೋನಿ ಮತ್ತು ಬ್ಲೂಡ್ಬರ್ಗರ್ ಬಂದಿದ್ದಾರೆ ಅಂತ. ಸೊ ಹಾಗಾಗಿ ಅವ್ರ ಹತ್ರ ಹೋಗಿ ಅಲ್ಲಿ ಒಂದು ಇನ್ವಿಟೇಷನ್ ಕಾರ್ಡ್ ಎಲ್ಲ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ. ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇದೆ. ಯಾಕಂದರೆ ಬ್ಲೂಡ್ಬರ್ಗನ್ ನಾವು VIP ಅಂತ ಹೇಳ್ತಾನೆ. VIP ಅಂದರೆ ವೆರಿ ಇರಿಟೇಟಿಂಗ್ ಪರ್ಸನ್ ಅಂತೆ. ಸೊ ಇದು ರಿಯಲಿ ಕ್ರೇಜಿ ಇತ್ತು. ಸೊ VIP ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದು. ಈಗ ರಿನೆ ಫೋಟೋ ತೆಗಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ನಮ್ಮ ಜಿಯೋನಿ ಇರೋದನ್ನು ನೋಡಿ ಅವನು ಪೋಸ್ಟ್ ಕೊಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಕ್ಚುಲಿ ರಿನೆ ಬಂದುಬಿಟ್ಟು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಬಂದಿರ್ತಾಳೆ. ಆ್ಯಂಡ್ ಅಲ್ಲಿಗೆ ಎಲ್ಲ ಕ್ಯಾರೆಕ್ಟರ್ಸ್ ಬರ್ತಾರೆ. ಕಾರ್ಸನ್, ಬ್ರಾಕ್ಲಿನ್, ಬಾರ್ಬಿ, ಜಾರ್ಜಿಯಾ, ವರ್ಕರ್ ಎಲ್ಲರೂ ಕೂಡ ಬರ್ತಾರೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇರುತ್ತೆ. ಒಂದು ಮಟ್ಟಿಗೆ ಅವರು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿರ್ತಾರೆ. ಆ್ಯಂಡ್ ಆ ಟೈಮಲ್ಲೇ ಕ್ಯಾಸಿಡಿ ಆ ಒಂದು ಕುದುರೆನ ಎಕ್ಸ್ಚೇಂಜ್ ಮಾಡಿಬಿಡ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಕುದುರೆ ಎಕ್ಸ್ಚೇಂಜ್ ಆಗಿದೆ. ಸೊ ಇಲ್ಲಿ ಆ ಎರಡೂ ಕುದುರೆಯನ್ನು ಕ್ಯಾಸಿಡಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆ್ಯಂಡ್ ಅವಳ ಹಿಂದೆ ಯಾರೋ ವ್ಯಕ್ತಿ ಬರ್ತಾ ಇರ್ತಾರೆ. ಸೊ ಇಲ್ಲಿ ಅವಳು ಆ ವರ್ಕರ್ ಇದನ್ನು ನೋಡಿ ಡೆನ್ ಹಾಲ್ ಅವನಿಗೆ ಆ ಒಂದು ಕುದುರೆನ ಕೊಟ್ಟು ಸೀದಾ ಬರ್ತಾಳೆ. ಜಿಯೋನಿ ಮಾರ್ಗನನ್ನು ಹಿಡಿದು ಬೆದರಿಸಲಿಕ್ಕೆ ಶುರು ಮಾಡ್ತಾನೆ ಕುದುರೆ ಕೊಡಿ ಅಂತ. ಆ್ಯಂಡ್ ಆ ಟೈಮಲ್ಲಿ ಆಫೀಸರ್ ಅಲ್ಲಿಗೆ ಬರ್ತಾರೆ. ಆ್ಯಂಡ್ ಜಿಯೋನಿ ಈಗ ಸಿಕ್ಕಿ ಬಿದ್ದಿದ್ದಾನೆ. ಅಲ್ಲಿ ಇದ್ದ ರಿನೆ ಆ ಟೈಮಲ್ಲಿ ಫೋಟೋ ತೆಗಿತಾಳೆ. ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು. ಜಿಯೋನಿ ಈಗ ಫೈನಲಿ ಸಿಕ್ಕಿ ಬಿದ್ದಿದ್ದಾನೆ. ನಿಮಗೆ ಗೊತ್ತಿರ್ಬೋದು ಕ್ಯಾಸಿಡಿ ಹಿಂದೆ ಬ್ಲೂಡ್ಬರ್ಗನ್ ಹೋಗಿದ್ದ. ಸೊ ಹಾಗಾಗಿ ಡೆನ್ ಹಾಲನ್ನು ಅವನು ಪ್ರಜ್ಞೆ ತಪ್ಪಿಸಿ ಆ ಕುದುರೆನ ಕರ್ಕೊಂಬರ್ತಾನೆ, ಟ್ರೈನಲ್ಲಿ ಇರಿಸ್ಬಿಡ್ತಾನೆ. ಆ್ಯಂಡ್ ಅಲ್ಲಿಗೆ ಬ್ರಾಕ್ಲಿನ್ ಮತ್ತು ಬಾರ್ಬಿ ಬರ್ತಾರೆ. ಆ್ಯಂಡ್ ಈಗ ರಿವೀಲ್ ಆಗುತ್ತೆ ಈ ಒಂದು ಸೀರೀಸ್ನ ಕ್ಲೈಮ್ಯಾಕ್ಸ್. ಸೊ ಎಲ್ಲರ ಮಾಸ್ಟರ್ ಮೈಂಡ್ ಬ್ಲೂಡ್ಬರ್ಗನೇ ಆಗಿರ್ತಾನೆ. ಜಿಯೋನಿಗೆ ಹಾರ್ಸನ್ನು ಕಿಡ್ನ್ಯಾಪ್ ಮಾಡಲಿಕ್ಕೆ ಹೇಳಿದ್ದು ಕೂಡ ಅವನೇ. ಆ್ಯಂಡ್ ಅವನಿಗೆ ಗೊತ್ತಿರಲ್ಲ ಜಿಯೋನಿಗೆ ಈ ಒಂದು ಹಾರ್ಸ್ ಪುರಾತನ ಕಾಲಕ್ಕೆ ಸಂಬಂಧಪಟ್ಟದ್ದು ಅಂತ. ಸೊ ಹಾಗಾಗಿ ಇವನ ಜೊತೆ ಸೇರಿಬಿಡ್ತಾನೆ. ಯಾವಾಗ ಅವನಿಗೆ ಗೊತ್ತಾಗುತ್ತೆ ಆ್ಯಂಡ್ ಅವನಿಗೂ ಕೂಡ ಅಂದರೆ ಜಿಯೋನಿಗೂ ಕೂಡ ಆಸೆ ಆಗುತ್ತೆ ಈ ಒಂದು ಹಾರ್ಸನ್ನು ಪಡೀಲಿಕ್ಕೆ. ಸೊ ಆ ಟೈಮಲ್ಲಿ ಬ್ಲೂಡ್ಬರ್ಗನ್ ಏನು ಮಾಡ್ತಾನೆ, ಈ ರೀತಿಯೆಲ್ಲ ಪ್ಲ್ಯಾನ್ಗಳನ್ನು ಕ್ರಿಯೇಟ್ ಮಾಡೋದು. ಆ್ಯಂಡ್ ಅವನನ್ನು ಪೊಲೀಸವರು ಕರ್ಕೊಂಡು ಹೋಗ್ಬಿಡ್ತಾರೆ. ಆ್ಯಂಡ್ ಕ್ಯಾಸಿಡಿ ಇಲ್ಲಿ ವಿನ್ ಆಗ್ತಾಳೆ. ವಿನ್ ಆದಮೇಲೆ ಇವರೆಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಕಾರ್ಸನ್ ಅವರು ಕ್ಯಾಸಿಡಿ ಜೊತೆ ಕೊಲ್ಯಾಬ್ ಮಾಡ್ತಾರೆ. ಆ್ಯಂಡ್ ಲಾಸ್ಟಿಗೆ ಹೇಳ್ತಾಳೆ ನಾವು ರೈಡಿಗೆ ಹೋಗ್ತೀವಂತ. ಇಬ್ಬರು ಕೂಡ ರೈಡ್ ಮಾಡ್ತಾರೆ. ಈ ಒಂದು ಸೀನ್ ತುಂಬ ಜಾಸ್ತಿ ಚೆಂದ ಇರ್ತದೆ. ಯಾಕಂದರೆ ಬ್ರಾಕ್ಲಿನ್ ಕೂಡ ತುಂಬ ಚೆನ್ನಾಗಿ ರೈಡ್ ಮಾಡ್ತಿರ್ತಾಳೆ. ಸ್ಟಾರ್ಟಿಂಗ್ ಅವಳಿಗೆ ಹೆದರಿಕೆ ಆಗ್ತಿತ್ತು. ಸೊ ನಾವು ನೋಡ್ತೀವಿ ಇವರೆಲ್ಲ ವೆಕೇಷನನ್ನು ಕಂಪ್ಲೀಟ್ ಮಾಡಿ ಹೋಗ್ತಾ ಇದ್ದಾರೆ. ಆ್ಯಂಡ್ ಅವ್ರು ಹೇಳ್ತಾರೆ ನನಗೆ ಸ್ವಲ್ಪ ಪೀಸ್ಫುಲ್ ವೆಕೇಷನ್ ಬೇಕಿತ್ತು, ಬಟ್ ಇದು ತುಂಬ ಜಾಸ್ತಿ ಮಿಸ್ಟೀರಿಯಸ್ ಆಗಿತ್ತು. ಮಾರ್ಕಸ್ ಕೆನ್ ಕೂಡ ಆ ಒಂದು ಗಾಡಿಯಲ್ಲಿ ಕೂತ್ಬಿಡ್ತಾರೆ. ಸೊ ನಾವು ನೋಡ್ತೀವಿ ಲಾಸ್ಟಿಗೆ ಈ ಸೀನಲ್ಲಿ ಆ ಟೈಮಲ್ಲೂ ಕೂಡ ನಮ್ಮ ಬಾರ್ಬಿಗೆ ಗೊತ್ತಾಗ್ತಿರಲ್ಲ ಯಾವ ಸೈಡಲ್ಲಿ ಗಾಡಿ ಬಿಡಬೇಕಂತ. ಇಲ್ಲಿಗೆ ಈ ಒಂದು ಸೀರೀಸ್ನ ಸೀಸನ್ 1 ಮುಗೀತದೆ. ರಿವ್ಯೂ ಟೈಮ್ ಬೆಸ್ಟ್ ಸೀರೀಸ್ ಅಂತಲೇ ಹೇಳ್ಬೋದು. ಟೋಟಲಾಗಿ 8 ಎಪಿಸೋಡ್ ಇದೆ. ಸೊ ಸ್ಟಾರ್ಟಿಂಗ್ 2 ಎಪಿಸೋಡ್ ಏನಿದೆ ತುಂಬ ಜಾಸ್ತಿ ಕ್ರೇಜಿ ಇತ್ತು. ಪೆಪ್ಪರನ್ನು ಯಾರೋ ಕಿಡ್ನ್ಯಾಪ್ ಮಾಡೋದು ಆ್ಯಂಡ್ ಬಾರ್ಬಿ ಮತ್ತು ಬ್ರಾಕ್ಲಿನ್ಗೆ ಆರೋಪ ಬಂದಾಗ ಅವರು ಅದನ್ನು ಸಾಲ್ವ್ ಮಾಡೋ ರೀತಿ ಆಗಿರ್ಬೋದು ಬೆಸ್ಟ್ ಇತ್ತು. ಆ್ಯಂಡ್ ಮಿಡಲಲ್ಲಿ ಅವರು ಲೈವ್ ಪಾಡ್ಕಾಸ್ಟ್ ಮಾಡೋದು ಆ್ಯಂಡ್ ಫೋಟೋ ತೆಕ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ನಮಗೆ ತುಂಬ ಜಾಸ್ತಿ ಇಂಟ್ರೆಸ್ಟ್ ಅನ್ನಿಸ್ತಿತ್ತು. ಆ್ಯಂಡ್ ತುಂಬ ಜಾಸ್ತಿ ಕಾಮಾಗಿ ಇವರು ಆ ಒಂದು ಮಿಸ್ಟ್ರಿಯನ್ನು ಸಾಲ್ವ್ ಮಾಡ್ತಾರೆ. ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ತುಂಬ ಜಾಸ್ತಿ ಆ್ಯಕ್ಷನ್ ಇದೆ, ಚೇಸಿಂಗ್ ಇದೆ. ಸೊ ಹೆಸರು ತಕ್ಕ ಎನಿಮೆ ಅಂತಲೇ ಹೇಳ್ಬೋದು. ನಿಮಗೆ ಚೂರು ಸಹ ಬೋರ್ ಆಗಲ್ಲ. ಯಾವುದೇ ಒಂದು ಎಪಿಸೋಡ್ ತೆಗೆದು ನೋಡಿ ನಿಮಗೆ ಚೂರು ಸಹ ಬೋರ್ ಆಗಲ್ಲ. ತುಂಬ ಜಾಸ್ತಿ ಗ್ರಿಪ್ಪಿಂಗ್ ಎಪಿಸೋಡೇ ಇದೆ ಇದರದ್ದು. ಆ್ಯಂಡ್ ನನಗೆ ತುಂಬ ಜಾಸ್ತಿ ಇಷ್ಟ ಆಗಿದೆ ಏನಂದರೆ ಕನೆಕ್ಟಿವಿಟಿ. ಫಸ್ಟ್ ಎಪಿಸೋಡಿಂದ ಲಾಸ್ಟ್ ಎಪಿಸೋಡ್ವರೆಗೆ ಎಲ್ಲ ಕನೆಕ್ಟಿವಿಟಿ ಇಟ್ಟಿದ್ದಾರೆ. ಲೈಕ್ ಮಾರ್ಗನ್ ಯಾಕೆ ಆ ಒಂದು ಹಾರ್ಸ್ ಇದ್ದಿದ್ದನ್ನು ಸಡಿಲ್ ಮಾಡಿದ್ಲು ಅದಕ್ಕೂ ಎಕ್ಸ್ಪ್ಲೇನ್ ಕೊಟ್ಟರು. ಆ್ಯಂಡ್ ಮಾರ್ಗನ್ಗೆ ರಿಯಲೈಸ್ ಆಗುತ್ತೆ ಅವಳದಮ್ಮ ತುಂಬ ಜಾಸ್ತಿ ಇಷ್ಟಪಡ್ತಾರೆ ಅಂತ. ಆ್ಯಂಡ್ ಮತ್ತು ನಮ್ಮ ಕ್ಯಾಸಿಡಿ ಯಾವ ರೀತಿ ಕ್ಯಾರೆಕ್ಟರ್, ಯಾಕೆ ಆ ರೀತಿ ಮಾಡಿದ್ದು ಅನ್ನೋದು ಗೊತ್ತಾಯಿತು.
ಸೊ ಇದೆಲ್ಲ ತುಂಬ ಜಾಸ್ತಿ ಖುಷಿ ಕೊಡ್ತು ನನಗೆ ನೋಡಲಿಕ್ಕೆ. ಆ್ಯಂಡ್ ಜಾರ್ಜಿಯಾ ಕೂಡ ಹಾಗೆ ಯಾಕೆ ಆ ಥರ ಮಾಡಿದ್ಲು ಅನ್ನೋದು. ಸೊ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಮೇಯ್ನ್ ಥಿಂಗ್ ಏನಂದರೆ, ನನಗೆ ಅವರು ಟೀಮ್ ಆಗಿ ಕೆಲಸ ಮಾಡ್ತಾರೆ ನೋಡಿ, ಅವರು ಒಬ್ಬರು ಲೈಬ್ರರಿಗೆ ಹೋಗ್ತಾರೆ, ಒಬ್ಬರು ಆಕ್ಷನ್ಗೆ ಹೋಗ್ತಾರೆ. ಸೊ ಅದು ತುಂಬ ಜಾಸ್ತಿ ಇಷ್ಟ ಆಯಿತು. ಸೊ ಅದು ಈ ಒಂದು ಸೀರೀಸ್ನ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ಸೀನ್ಸ್ ಆಗಿರ್ಬೋದು, ಅವ್ರು ಏನು ಮಾಡ್ಬೋದು, ಹೇಗೆ ಪಡಿಬೋದು ಡೈಮಂಡ್ ಇದು, ಅದೆಲ್ಲ ತುಂಬ ಜಾಸ್ತಿ ಚೆಂದ ಇದೆ. ಎನಿವೇಸ್ ಗೈಸ್, ನಿಮಗೆ ಈ ಒಂದು ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸೀಸನ್ 2 ಕೂಡ ಶುರು ಮಾಡಲಿಕ್ಕಿದ್ದೀನಿ. ಥ್ಯಾಂಕ್ ಯು ಗೈಸ್.